ಸಭಾಂಗಣದಲ್ಲಿ ಪರಸ್ಪರ ಆಲಿಂಗನ ಇತ್ತು, ಪ್ರೀತಿಯ ಮಾತಿತ್ತು, ಪ್ರೀತಿಯ ಅಪ್ಪುಗೆ ಇತ್ತು, ಎಲ್ಲರನ್ನೂ ಒಳಗೊಳ್ಳುವ ಪ್ರೀತಿಯ ಹಾಡಿತ್ತು. ಸಮಾರಂಭದ ಕೊನೆಗೆ ಹೊಟ್ಟೆ ಪೂರ್ತಿ ರುಚಿಕರವಾದ ಬಿರಿಯಾನಿಯೂ ಇತ್ತು. ಇಲ್ಲದೆ ಇದ್ದದ್ದು ದ್ವೇಷ ಮಾತ್ರ. ಹೌದು, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವ ಆಶೀರ್ವಾದ್ ಸಭಾಂಗಣದಲ್ಲಿ. ದೇಶದಲ್ಲಿ ಮುಸ್ಲಿಮರ ವಿರುದ್ಧ ನಡೆಯುತ್ತಿರುವ ದ್ವೇಷ ಭಾಷಣಗಳಿಗೆ ವಿರುದ್ಧವಾಗಿ ತಮಿಳುನಾಡು ಮೂಲದ ಮೀನಾಕ್ಷಿ ಅಮ್ಮನ ಕುಟುಂಬ 3ನೇ ಬಾರಿಗೆ ಬೆಂಗಳೂರಿನಲ್ಲಿ ಅಮ್ಮನ ಇಫ್ತಾರ್ ಕೂಟವನ್ನು ಏರ್ಪಡಿಸಿದರು. ಈ ಇಫ್ತಾರ್ ಕೂಟದಲ್ಲಿ ಹಿಂದೂ, ಮುಸ್ಲಿಮರು ಸೇರಿದಂತೆ ಕ್ರಿಶ್ಚಿಯನ್ ಸಮುದಾಯದ ಮಂದಿಯೂ ಭಾಗವಹಿಸಿ ದ್ವೇಷದ ಭಾಷೆಗೆ ಪ್ರೀತಿಯೇ ಉತ್ತರ ಅಂತ ಸಾರಿದ್ರು. ಮೀನಾಕ್ಷಿ ಶ್ರೀನಿವಾಸನ್ ಮಾತನಾಡಿ, ಇದು ನಮ್ಮ ಕುಟುಂಬ, ಮುಸ್ಲಿಂ ಸಹೋದರ ಸಹೋದರಿಯರಿಗಾಗಿ 3ನೇ ಬಾರಿ ಆಯೋಜಿಸಿರುವ ಇಫ್ತಾರ್ ಕೂಟ. ನಮ್ಮ ದೇಶದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಪ್ರತಿದಿನವೂ ದ್ವೇಷ ಹುಟ್ಟಿಸುವಂತಹ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ. ಆದರೆ ನಾವೆಲ್ಲರೂ ಮನುಷ್ಯರು, ಪರಸ್ಪರ ಪ್ರೀತಿಯಿಂದ ಬಾಳಿ ಬದುಕಿ ಈ ದೇಶವನ್ನು ಕಟ್ಟಬೇಕು. ಸಮಾಜದಲ್ಲಿ ದ್ವೇಷ ಹುಟ್ಟಿಸುವ ಮಂದಿ ಕಡಿಮೆ ಇದ್ರೂ ಅದರ ಪರಿಣಾಮ ದೊಡ್ಡದಾಗಿದೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಲ್ಲಿ ಸಾಗಬೇಕು, ಸಮಾಜದಲ್ಲಿ ಪ್ರೀತಿ ಹರಡುವವರಾಗಬೇಕು ಅಂತ ಕರೆ ಕೊಟ್ಟರು. ಎಲ್ಲರೂ வந்து இதுக்கு ஹெல்ப் பண்ணுறோம். எல்லோரும் நிறைய பேர் வரோம். ரொம்ப சந்தோஷம். இந்த மாதிரியே நம்ம எல்லா இதையும் சேர்ந்து ஒரு துணையாக இருந்து எல்லாத்தையும் ஃபேஸ் பண்ணணும். எல்லாத்தையும் நம்மளால் முடிஞ்ச வரை எல்லாருக்கும் ஹெல்ப் பண்ணணும். வியாதி எல்லாம் பார்க்கணும். அதுதான். ನನ್ನ ಅಮ್ಮ ರಾಮನ ಭಕ್ತೆ. ದ್ವೇಷ ಯಾವುದಕ್ಕೂ ಉತ್ತರವಲ್ಲ. ರಾಮನ ಜೀವನ ಸಲಹೆಯಲ್ಲಿ ಯಾವತ್ತೂ ದ್ವೇಷಕ್ಕೆ ಜಾಗ ಇಲ್ಲ. ಹಿಂದೂ ಮುಸ್ಲಿಮರ ನಡುವಿನ ಗಲಭೆಗಳು ದಿನದಿಂದ ದಿನಕ್ಕೆ ದಿಕ್ಕನ್ನೇ ಬದಲಾಯಿಸ್ತಾ ಇದೆ, ದ್ವೇಷ ಹುಟ್ಟುವಂತೆ ಮಾಡ್ತಾ ಇದೆ. ಸಮುದಾಯಗಳ ನಡುವೆ ಸ್ನೇಹ ಸಂಬಂಧ ಗಟ್ಟಿ ಮಾಡಲಿಕ್ಕಾಗಿ ಈ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದೇವೆ ಅಂತ ಮೀನಾಕ್ಷಿ ಅಮ್ಮನ ಮಗ, ವೃತ್ತಿಯಲ್ಲಿ ಬ್ಯಾಂಕರ್ ಆಗಿರುವ ವೆಂಕಟ್ ಶ್ರೀನಿವಾಸನ್ ತಿಳಿಸಿದರು. ವಕೀಲೆ ರಾಜಲಕ್ಷ್ಮಿ ಅಂಕಲಗಿ ಮಾತನಾಡಿ, ಇಲ್ಲಿ ಸೇರುವವರು ಬೆರಳೆಣಿಕೆಯಷ್ಟು ಮಂದಿ ಇರಬಹುದು, ಆದರೆ ಇಂಥ ಬಾಂಧವ್ಯ ಬೆಸೆಯುವ ಸಣ್ಣ ಪುಟ್ಟ ಸಮಾರಂಭಗಳು ಪ್ರತಿ ಹಳ್ಳಿಗಳಲ್ಲಿ ನಡಿಬೇಕಾಗಿದೆ. ಇಫ್ತಾರ್ ಕೂಟ ಆಯೋಜಿಸಿದ ಮೀನಾಕ್ಷಿ ಅಮ್ಮನ ಕುಟುಂಬ ನಿಜಕ್ಕೂ ಶ್ಲಾಘನೆಗೆ ಅರ್ಹವಾದವರು ಅಂತ ತಿಳಿಸಿದರು. ಜಮಾತೆ ಇಸ್ಲಾಮಿ ಹಿಂದೂ ಮುಖಂಡರಾದ ಯೂಸುಫ್ ಕನ್ನಿ ಮಾತನಾಡಿ, ನಮಗಾಗಿ ಇಫ್ತಾರ್ ಕೂಟ ಆಯೋಜಿಸಿದ್ದಕ್ಕೆ ಮೀನಾಕ್ಷಿ ಅಮ್ಮನ ಕುಟುಂಬಕ್ಕೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮೀನಾಕ್ಷಿ ಅಮ್ಮ ಕೇವಲ 2 ಮಕ್ಕಳ ಅಮ್ಮ ಮಾತ್ರ ಅಲ್ಲ, ಅವರು ನಮ್ಮೆಲ್ಲರ ಅಮ್ಮ. ಅವರಲ್ಲಿರೋದು ನಿಷ್ಕಲ್ಮಶ ಪ್ರೀತಿ ಮಾತ್ರ ಅಂತ ತೋರಿಸ್ಕೊಟ್ಟಿದ್ದಾರೆ. ದೇಶದಲ್ಲಿ ವ್ಯವಸ್ಥಿತವಾಗಿ ಹರಡಲಾಗ್ತಾ ಇರುವಂತಹ ದ್ವೇಷಕ್ಕೆ ಇಂಥ ಕಾರ್ಯಕ್ರಮಗಳನ್ನು ನಾವು ಪರಸ್ಪರ ಆಯೋಜಿಸುವ ಮೂಲಕ ದೇಶವನ್ನ ದ್ವೇಷದಿಂದ ರಕ್ಷಣೆ ಮಾಡಬಹುದು ಅಂತ ಹೇಳಿದರು. ಇನ್ನು ವೃತ್ತಿಯಲ್ಲಿ ವೈದ್ಯರಾದ ಡಾಕ್ಟರ್ ಗಿರೀಶ್ ಮೂಡ್ ಮಾತನಾಡಿ, ಈ ಭೂಮಿಯ ಮೇಲೆ ನಾವು ಯಾರೂ ಕೂಡ ಶಾಶ್ವತವಾಗಿ ಇರೋರಲ್ಲ. ಇರುವಷ್ಟು ದಿನ ಪ್ರೀತಿಯಿಂದ ಬದುಕಬೇಕಾಗಿದೆ. ಮಾನವೀಯ ಮೌಲ್ಯಗಳನ್ನು ತಮ್ಮಲ್ಲಿ ಇಟ್ಕೊಂಡು ಕಾರ್ಯನಿರ್ವಹಿಸಬೇಕಾದ ವೈದ್ಯರು ಕೂಡ ಇಂದು ತಮ್ಮ ವೈದ್ಯಕೀಯ ವೃತ್ತಿ ವೇಳೆ ದ್ವೇಷ ಕಾರ್ತಾ ಇರೋದನ್ನು ನೋಡುವಾಗ ಆತಂಕ ಆಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದರು. ಹಾಗೆ ಮುಂದುವರೆದು, ದ್ವೇಷವನ್ನು ಹೋಗಲಾಡಿಸುವ ಜವಾಬ್ದಾರಿ ಸಮಾಜದ ಪ್ರತಿಯೊಬ್ಬರ ಮೇಲಿದೆ ಅಂತ ತಿಳಿಸಿದರು. ಯಾರು ದ್ವೇಷ ಭಾಷಣ ಮಾಡ್ತಿದ್ದಾರೆ ಅದಕ್ಕಿಂತ 10 ಪಟ್ಟು ಈ ಮಾಧ್ಯಮ ಅವರಿಗೆ ಇನ್ನೂ TRP ಕೊಟ್ಟು ಮತ್ತು ಅದನ್ನು ಸ್ಪ್ರೆಡ್ ಮಾಡಿ ಸಮಾಜನ ಹಾಳು ಮಾಡ್ತಿರೋದು. ಸೊ ಇದ್ರ ಮೇಲೆ ಇದೇ ನಾನು ಹೇಳಕ್ಕೆ ಬಯಸೋದು, ಜನರ ಮಧ್ಯೆ ಏನಿಲ್ಲ. ನಂದು ಅಭಿಪ್ರಾಯ ಸ್ವಲ್ಪ ಬೇರೆ ಥರ ಇರುತ್ತೆ. ಜನರ ಮಧ್ಯೆ ಏನಿಲ್ಲ ಅಂತ ನಾನು ತಂಗೇರು ಹೇಳಿದ್ದನ್ನು ಒಪ್ಪೋದಿಲ್ಲ. ಖಂಡಿತವಾಗ್ಲೂ ಜನರ ಮಧ್ಯೆನೂ ಸ್ವಲ್ಪ ದ್ವೇಷ ಜಾಸ್ತಿ ಆಗಿದೆ. ಬಟ್ ತಂಗೇರು ಹೇಳಿದ್ದು ನಾನು ಒಪ್ತೀನಿ. ಸುಮಾರು ಮಾಧ್ಯಮಗಳು ಈ ದ್ವೇಷ ಭಾಷಣನ ಹೈಲೈಟ್ ಮಾಡಿ ಅದನ್ನು ಆ್ಯಂಪ್ಲಿಫೈ ಮಾಡಿ ಈಗ ಬೇರೆ ಜನರಲ್ಲೂ ಜಾಸ್ತಿ ಆಗಿದೆ. ಎಸ್ಪೆಷಲಿ ದ್ವೇಷ ಭಾಷಣ ಜಾಸ್ತಿ ಆಗೋದು ಫೇಕ್ ನ್ಯೂಸ್ ಇಟ್ಕೊಂಡು ದ್ವೇಷ ಭಾಷಣ ಜಾಸ್ತಿ ಮಾಡೋದು ತುಂಬ ಸಹಜ. ನಾನು ಇಲ್ಲಿ ಕೂತಿರ್ಬೇಕಾದ್ರೆ ನನಗೆ ನಮ್ಮ ಸ್ನೇಹಿತರೊಬ್ಬರು ಮೆಸೇಜ್ ಮಾಡಿದ್ರು, ಏನು ಈ ಸತಿ ಬಜೆಟಲ್ಲಿ ಮುಸ್ಲಿಮ್ಗೆ 4% ರಿಸರ್ವೇಷನ್ ಕೊಟ್ಟಿದ್ದಾರಂತೆ, ವಾಟ್ ದ ಹೆಲ್. ಸೊ ಈ ಬಜೆಟಲ್ಲಿ ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ಸಲ್ಲಿ ರಿಸರ್ವೇಷನ್ನು ಬಹಳಷ್ಟು ಸಮುದಾಯಗಳಿಗೆ SC ST OBC ಮುಸ್ಲಿಮ್ ಎಲ್ಲರಿಗೂ ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಫೇಕ್ ನ್ಯೂಸ್ ಇಟ್ಕೊಂಡು ದ್ವೇಷ ಭಾಷಣ ಜಾಸ್ತಿ ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣ ಮಾಡೋರಿಗೆ ನಂದೊಂದು ಅಡ್ವೈಸ್ ಏನಂದರೆ, ಆ ದ್ವೇಷ ನಿಮ್ಮನ್ನೇ ಸುಡುತ್ತೆ.
ನೀವು ದ್ವೇಷ ಯಾರ ವಿರುದ್ಧ ಇದು ಮಾಡ್ತಿದ್ದೀರೋ ಅವರು ಗಟ್ಟಿಗೆ ನಿಲ್ಬೋದು, ಬಟ್ ದ್ವೇಷ ಯಾರು ಸುರಿತಿದ್ದಾರಲ್ಲ, ದ್ವೇಷ ಯಾರು ಹರಡ್ತಿದ್ದಾರಲ್ಲ, ಆ ದ್ವೇಷ ಅವ್ರನ್ನೇ ಸುಡುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಯಾಕೆ ದ್ವೇಷ ಮಾಡ್ತಿದ್ದೀರ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಮತ್ತು ಮಾಧ್ಯಮಗಳಲ್ಲಿ ಬರೋದಕ್ಕೆಲ್ಲ ನಂಬೇಡಿ, ಎಲ್ಲ ರೀಲ್ಸು ಎಲ್ಲ ಯೂಟ್ಯೂಬು ನಂಬೇಡಿ, ಯಾರೇ ಏನೇ ಹೇಳಿದ್ರು ನಾನು ಹೇಳೋದನ್ನು ನಂಬೇಡಿ. ನೀವೇ ದಯವಿಟ್ಟು ನಿಮ್ಮ ಮಾಹಿತಿ ತಗೊಂಡು ಕ್ರಿಟಿಕಲಿ ಅನಲೈಸ್ ಮಾಡಿ ಇರಿ. ದಯವಿಟ್ಟು ದ್ವೇಷ ಬೇಡೋಣ, ನಮ್ಮ ದೇಶನ ಮುಂದೆ ತೊಗೊಂಡು ಹೋಗ್ಬೇಕು. ದ್ವೇಷ ಸಾರೋದು ಬಿಟ್ಟು ದೇಶವನ್ನು ಕಟ್ಟೋದನ್ನು ಫೋಕಸ್ ಮಾಡಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಸೇರಿಸೋ ಸಂದೇಶವುಳ್ಳ ಹಾಡನ್ನ ಸಾಮಾಜಿಕ ಕಾರ್ಯಕರ್ತರಾದ ವಿನಯ್ ಶ್ರೀನಿವಾಸ್, ತನ್ವೀರ್, ಮಲ್ಲಿಗೆ ಸಿರಿಮನೆ ಸೇರಿದಂತೆ ಹಲವು ಮಂದಿ ಗುಂಪಿನಲ್ಲಿ ಹಾಡಿ ಪ್ರೀತಿಯಿಂದ ಬಾಳುವಂತೆ ಕರೆ ನೀಡಿದರು. ಈ ಇಫ್ತಾರ್ ಕೂಟದಲ್ಲಿ ಅಲ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೇರ್, ಪತ್ರಕರ್ತರಾದ NM ಇಸ್ಮಾಯಿಲ್, ಜನಶಕ್ತಿಯ ಗೌರಿ, ತೌಸಿಫ್ ಬೆಂಗಳೂರು ಸೇರಿದಂತೆ ಹಲವು ಮಂದಿ ಭಾಗಿಯಾಗಿದ್ದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.